ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಇರೋದು 1 ಎಕರೆ ರೊಬೆಸ್ಟಾ ಕಾಫಿ ಎಸ್ಟೇಟು. ಇದು ಕೇವಲ 35 ಲಕ್ಷಕ್ಕೆ. ಇಲ್ಲಿ ತಾರ್ ರೋಡ್ ಆಕ್ಸೆಸ್ ಮತ್ತು ಸಿಮೆಂಟ್ ರೋಡ್ ಕೂಡ ಇದೆ. ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ. ಇದು ಸಿಂಗಲ್ ಓನರು, ಸಿಂಗಲ್ ಬೌಂಡ್ರಿ ಮತ್ತು ಸ್ಕ್ವೇರ್ ಆಗಿದೆ. ಟೌನ್ನಿಂದ ಇಲ್ಲಿಗೆ 10 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಕಾಫಿ, ಪೆಪ್ಪರ್ ಮುಖ್ಯ ಬೆಳೆ ಮತ್ತು ಅಡಿಕೆ ಕೂಡ ಇದೆ. ಮೈಸೂರಿನಿಂದ ಇಲ್ಲಿಗೆ 90 ಕಿಲೋಮೀಟರ್ ಇದೆ. ಮೇನ್ ರೋಡ್ನಿಂದ ಇಲ್ಲಿಗೆ 2 ಕಿಲೋಮೀಟರ್ ಇದೆ. ಇದು ಸುಮಾರು 15 ವರ್ಷದ ರೊಬೆಸ್ಟಾ ಕಾಫಿ ಗಿಡಗಳು. ಎಲ್ಲ ಇದು ಫ್ಲ್ಯಾಟ್ ಲ್ಯಾಂಡು. ಮುಖ್ಯ ಬೆಳೆ ಕಾಫಿ, ಪೆಪ್ಪರ್ ಮತ್ತು ಅಡಿಕೆ. ಎಲ್ಲ ಫಸಲು ಬರುವಂಥ ಮರಗಳು. ಮತ್ತು ಪಕ್ಕದಲ್ಲೇ ತೋಡು ಹರಿತಾ ಇದೆ. ಆದರೆ ಈ ತೋಡಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು. ಮತ್ತು ಪಕ್ಕದಲ್ಲಿ ಒಂದು ಕೆರೆ ಇದೆ. ಇದು ಡ್ರೈ ಲ್ಯಾಂಡ್ ಅಲ್ಲ, ಗದ್ದೆನ ತೋಟ ಮಾಡಿದ್ದು. ಭತ್ತದ ಗದ್ದೆ ಇದೆಯಲ್ಲ, ಆ ಗದ್ದೆನ ತೋಟ ಮಾಡಿರೋದು. ತಾರ್ ರೋಡ್ ಆಕ್ಸೆಸ್ ಮತ್ತು ಸ್ವಲ್ಪ ದೂರ ಸಿಮೆಂಟ್ ರೋಡ್ ಇದೆ. ಆದರೆ ಈ ಪ್ರಾಪರ್ಟಿ ತುಂಬ ಇಂಟೀರಿಯರ್ ಇದೆ. ಅಂದರೆ ತುಂಬ ಓಡಾಡಿ ಹೋಗಬೇಕು. 6 ಗಂಟೆ ಮೇಲೆ ಓಡಾಡೋದೆಲ್ಲ ತುಂಬ ಕಷ್ಟ. ಯಾಕಂದರೆ ಸ್ಟ್ರೀಟ್ ಲೈಟ್ ಯಾವುದಿಲ್ಲ ಅಲ್ಲಿ. ರೋಡು ಅಂದರೆ ಸಿಮೆಂಟ್ ರೋಡು, ಅದು ಎಂಡಲ್ಲಿಗೆ. ಅಲ್ಲಿಂದ ಆಚೆ ಕಂಟಿನ್ಯೂ ಆಗುತ್ತೆ ರೋಡು. ರೊಬೆಸ್ಟಾ ಕಾಫಿ ಗಿಡಗಳು ಸುಮಾರು ಅಂದರೆ ಒಂದು 15 ವರ್ಷ ಆಗಿದೆ. ಈ ಗಿಡಗಳಿಗೆ ಎಲ್ಲ ಚೆನ್ನಾಗಿ ಫಸಲು ಬರ್ತಾ ಇದೆ. ಅಡಿಕೆ, ಕಾಫಿ, ಪೆಪ್ಪರ್. ಇಲ್ಲಿ ನೀರಿಗೇನು ತೊಂದರೆ ಇಲ್ಲ. ಇದು ನೀರಾವರಿ ಜಾಗ. ನೋಡಿ, ಇದು ಪೆಪ್ಪರು ಎಲ್ಲ ಒಂದು 7-8 ವರ್ಷ ಆಗಿದೆ ಇದಕ್ಕೆ. ಪಕ್ಕದಲ್ಲಿ ನೋಡಿ ಅಡಿಕೆ ಗಿಡ. ಅಡಿಕೆ ಸ್ವಲ್ಪ ಮರದಲ್ಲಿ ಫಸಲು ಬರ್ತಾ ಇದೆ. ಇನ್ನು ಸ್ವಲ್ಪದೆಲ್ಲ ಒಂದು ಸಣ್ಣ ಗಿಡಗಳು. ಒಂದು 30 ಗಿಡ ಹೊಸದು ಹಾಕಿದ್ದಾರೆ ಅಡಿಕೆ. ಇಲ್ಲಿ ವರ್ಷಕ್ಕೆ ಸರಾಸರಿ ಮಳೆ 100-120 ಇಂಚು ಬರ್ತದೆ. ಇದು ಏರಿಯಾ 1 ಎಕರೆ ಇರೋದು. ವರ್ಷಕ್ಕೆ ಕಾಫಿ ಬಂದು 30 ಚೀಲ ಸಿಗುತ್ತೆ. ಪೆಪ್ಪರ್ ಒಂದು 2 ಕ್ವಿಂಟಲ್ ಹತ್ರ ಬಂದೇ ಬರ್ತದೆ. ಯಾಕಂದರೆ ಎಲ್ಲ ಮರದಲ್ಲಿ ಪೆಪ್ಪರ್ ಹಾಕಿದ್ದಾರೆ. ಇದಕ್ಕೆ ಯಾವುದೇ ಅಗ್ರಿಮೆಂಟ್ ಹೋಲ್ಡ್ರ್ ಇಲ್ಲ. ಡೈರೆಕ್ಟ್ ನಿಮಗೆ ಓನರೇ ಸಿಗ್ತಾರೆ ಮಾತುಕತೆಗೆ. ರೋಡ್ ಆಕ್ಸೆಸ್ ಕೂಡ ಚೆನ್ನಾಗಿದೆ. ಆದರೆ ಇದು ತುಂಬ ಇಂಟೀರಿಯರ್ ಪ್ರಾಪರ್ಟಿ. ಆ ಥರ ಬೇಕು ಎನ್ನುವರು ಮಾತ್ರ ಬರ್ಬೋದು. ದೂರದಿಂದ ಬಂದು ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈ ಫಾರ್ಮ್ ಲ್ಯಾಂಡಿಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ದೂರ ಅಂತ ನಾನೀಗ ಹೇಳ್ತೀನಿ. ಬೆಂಗಳೂರಿನಿಂದ 250 ಕಿಲೋಮೀಟರ್, ಮೈಸೂರಿನಿಂದ 90 ಕಿಲೋಮೀಟರ್ ಹಾಗೂ ಹುಣಸೂರು 50 ಕಿಲೋಮೀಟರ್ ದೂರದಲ್ಲಿದೆ. ಈ ತೋಟದ ಬಗ್ಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ 9900808455 ಅನ್ನು ಸಂಪರ್ಕಿಸಿ. ಪ್ರಿಯ ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.